ಎಥೀರಿಯಂ ಒಂದು ದೊಡ್ಡ ಪೊನ್ಸಿ ಸ್ಕೀಮ್. ಕ್ರಿಪ್ಟೋ ಕರೆನ್ಸಿ ಅನ್ನುವಂತ ಹಗರಣದ ಸಾಗರ ಏನಿದೆಯಲ್ಲ, ಇದರಲ್ಲಿ ಎಥೀರಿಯಂಗೆ ನಂಬರ್ 1 ಪೊಸಿಷನ್ ಕೊಡಬಹುದು. 3 ಇಂಪಾರ್ಟೆಂಟ್ ಪಾಯಿಂಟ್ಸ್. ಮೊದಲನೇದು, ಎಥೀರಿಯಂ ಹ್ಯಾಸ್ ಅನ್ಲಿಮಿಟೆಡ್ ಕಾಯಿನ್ಸ್. ಕೆಲವರಿಗೆ ಅನ್ಲಿಮಿಟೆಡ್ ಕಾಯಿನ್ಸ್ ಅಂತ ಹೇಳಿದ ತಕ್ಷಣ ತುಂಬಾ ಖುಷಿ ಪಡ್ತಾರೆ, ಯಾಕಂದ್ರೆ ನನಗೆ ಜಾಸ್ತಿ ಕಾಯಿನ್ಸ್ ಸಿಗುತ್ತೆ ಅಂತ ಹೇಳಿ. ಅರ್ಥ ಮಾಡ್ಕೊಬೇಕಾಗಿರುವಂತದ್ದು, ಚಿನ್ನ ಅನ್ನುವಂತ ಅಪರೂಪದ ಲೋಹ ಏನಿದೆಯಲ್ಲ, ಇದು ಅಪರೂಪ ಆಗಿರುವಂತ ಕಾರಣದಿಂದನೇ ಚಿನ್ನ ಇವತ್ತು ಕೂಡ ತನ್ನ ಮೌಲ್ಯವನ್ನ ಕಾಪಾಡ್ಕೊಳ್ತಾನೆ ಬರ್ತಾ ಇರ್ತಕ್ಕಂಥದ್ದು. ಚಿನ್ನ ಏನಾದ್ರು ಅನ್ಲಿಮಿಟೆಡ್ ಏನಾದ್ರು ಅವೈಲೇಬಲ್ ಇದ್ದಿದ್ರೆ ನೇಚರ್ ಅಲ್ಲಿ ಸಿಕ್ಕಿದ ಜಾಗದಲ್ಲಿ ಚಿನ್ನ ಸಿಗೋ ತರ ಆಗಿದ್ರೆ ಚಿನ್ನಕ್ಕೆ ಬೆಲೆನೇ ಇರ್ತಿರ್ಲಿಲ್ಲ. ಹಾಗಾಗಿ ಎಥೀರಿಯಂ ಆಸ್ ಅನ್ಲಿಮಿಟೆಡ್ ಕಾಯಿನ್ಸ್ ಆಗಿರೋದ್ರಿಂದ ಅದನ್ನ ಹಣವಾಗಿ ಕೂಡ ಬಳಕೆ ಮಾಡೋಕೆ ಸಾಧ್ಯ ಆಗೋದಿಲ್ಲ, ಒಂದು ಅಸೆಟ್ ಆಗು ಕೂಡ ಕನ್ಸಿಡರ್ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಎರಡನೇ ಪಾಯಿಂಟ್ ಏನಂತಂದ್ರೆ, ಎಥೀರಿಯಂ ಇಸ್ ಅ ಸೆಂಟ್ರಲೈಸ್ಡ್ ಎಂಟಿಟಿ. ವಿಟಾಲಿಕ್ ಮತ್ತು ಅವರ ಫೌಂಡೇಶನ್ ಟೀಮ್ ಏನಿದೆಯಲ್ಲ, ಅವರು ಎಥೀರಿಯಂ ನ ಕಂಪ್ಲೀಟ್ ಆಗಿ ಕಂಟ್ರೋಲ್ ಮಾಡ್ತಾ ಇದ್ದಾರೆ. 2017ನೇ ಇಸ್ವಿಲಿ ಎಥೀರಿಯಂ ಸಾಫ್ಟ್ವೇರ್ ಅಲ್ಲಿ ಐಡೆಂಟಿಫೈ ಆದಂತ ಒಂದು ಬಗ್ ಪ್ರಾಬ್ಲಮ್ ಅಥವಾ ವಲ್ನರಬಿಲಿಟಿ ಇಂದ ಅಟ್ಯಾಕರ್ಸ್ ಏನ್ ಮಾಡ್ತಾರೆ ಅಂತಂದ್ರೆ, ಮಿಲಿಯನ್ಸ್ ಆಫ್ ಎಥೀರಿಯಂ ಟೋಕನ್ಸ್ ಅನ್ನ ಅವರು ಹ್ಯಾಕ್ ಮಾಡ್ಬಿಡ್ತಾರೆ. ಯಾವಾಗ ಇದು ವಿಟಾಲಿಕ್ ಮತ್ತು ಅವರ ಫೌಂಡೇಶನ್ ಟೀಮ್ ಗೊತ್ತಾಗುತ್ತೋ, ಅವರು ಸೀರೀಸ್ ಆಫ್ ಬ್ಲಾಕ್ ಅನ್ನೇ ರಿವರ್ಸ್ ಮಾಡಕ್ ಬಿಡ್ತಾರೆ. ಇದರ ಅರ್ಥ ಏನಂತಂದ್ರೆ, ಫಾರ್ ಎಕ್ಸಾಂಪಲ್ ಯಾರೊಬ್ರು ರೈತರು ಅಥವಾ ಶ್ರಮಿಕ ವರ್ಗದ ಜನ ಫಾರ್ ಎಕ್ಸಾಂಪಲ್ ಒಂದು ಎಳ್ನೀರ್ ಬಿಸ್ನೆಸ್ ಮಾಡ್ತಾ ಇದಾರೆ ಅಂತ ಅನ್ಕೊಳ್ಳಿ. ಬೆಳಗ್ಗೆನ ಸಂಜೆವರೆಗೂ ಎಳ್ನೀರ್ ಮಾರಿದ್ದಾರೆ, ಯಾವ್ದಕ್ಕೋಸ್ಕರ? ಎಥೀರಿಯಂ ಕಾಯಿನ್ಸ್ಗೋಸ್ಕರ. ಮನೆಗೆ ಹೋಗಿ ನೋಡ್ತಾರೆ, ಎಥೀರಿಯಂ ಕಾಯಿನ್ಸೇ ಕಾಣೋದಿಲ್ಲ. ಯಾಕೆಂದ್ರೆ ಈ ವಿಟಾಲಿಕ್ ಮತ್ತು ಅವರ ಫೌಂಡೇಶನ್ ಟೀಮ್ ಏನಿದೆಯಲ್ಲ, ಆ ಒಂದು ಟ್ರಾನ್ಸಾಕ್ಷನ್ ಉಲ್ಟಾ ಮಾಡಿಬಿಟ್ಟಿದ್ದಾರೆ. ಮೂರನೇ ಇಂಪಾರ್ಟೆಂಟ್ ಪಾಯಿಂಟ್, ಎಥೀರಿಯಂ ಅಲ್ಲಿ ಪ್ರೂಫ್ ಆಫ್ ಸ್ಟೇಕ್ ಅನ್ನುವಂತ ಅಲ್ಗಾರಿದಮ್ ನ ಬಳಕೆ ಮಾಡಿದ್ದಾರೆ. ಒಂದು ಪ್ರೂಫ್ ಆಫ್ ಸ್ಟೇಕ್ ಅಲ್ಗಾರಿದಮ್ ಏನ್ ಹೇಳುತ್ತೆ ಅಂತಂದ್ರೆ, ಯಾರ ಹತ್ರ ಅತಿ ಹೆಚ್ಚು ಎಥೀರಿಯಂ ಕಾಯಿನ್ಸ್ ಇರುತ್ತಲ್ಲ, ಅವ್ರು ಇನ್ನಷ್ಟು ಎಥೀರಿಯಂ ಕಾಯಿನ್ಸ್ ಅನ್ನ, ಅಂದ್ರೆ ಹೊಸ ಕಾಯಿನ್ಸ್ ಅನ್ನ ಇಶ್ಯೂ ಮಾಡೋದಕ್ಕೆ ಹಕ್ಕುದಾರರಾಗಿರ್ತಾರೆ ಅಂತ ಹೇಳಲಾಗುತ್ತೆ. ಸೊ ಇದನ್ನ ಸಮಾಜದಲ್ಲಿ ಅಪ್ಲೈ ಮಾಡಿ ನೋಡೋದಾದ್ರೆ, ಯಾರ ಹತ್ರ ಅತಿ ಹೆಚ್ಚು ದುಡ್ಡು ಇರುತ್ತಲ್ಲ, ಅಂದ್ರೆ ತುಂಬಾನೇ ಶ್ರೀಮಂತರಾಗಿರ್ತಾರಲ್ಲ, ಅವರು ಇನ್ನಷ್ಟು ಹೊಸ ಹಣವನ್ನ ಇಶ್ಯೂ ಮಾಡೋದಕ್ಕೆ, ಅಂದ್ರೆ ಪ್ರಿಂಟ್ ಮಾಡೋದಕ್ಕೆ ಅವ್ರಿಗೆ ಹಕ್ಕನ್ನ ಕೊಟ್ಟ ಹಾಗೆ. ಅಥವಾ ನಾವೇನು ಸಂವಿಧಾನವನ್ನ ಬರೆದು ಅಳವಡಿಸ್ಕೊಂಡಿದೀವಲ್ಲ, ಸಂವಿಧಾನದಲ್ಲಿ ಇರ್ತಕ್ಕಂತಹ ಮೂಲ ಆಶಯಗಳನ್ನ, ಫಂಡಮೆಂಟಲ್ ರೈಟ್ಸ್, ಫಂಡಮೆಂಟಲ್ ಡ್ಯೂಟೀಸ್ ಗಳನ್ನ ತಿದ್ದುವಂಥದ್ದು ಅಥವಾ ಅದು ಸ್ವರೂಪವನ್ನೇ ಬದಲಾಯಿಸುವಂತಹ ಒಂದು ಹಕ್ಕನ್ನ ಕೊಟ್ಟ ಹಾಗೆ. ಹಾಗಾದ್ರೆ ಪ್ರೂಫ್ ಆಫ್ ಸ್ಟೇಕ್ ಅಲ್ಲಿ ಬಡವರು, ಮಧ್ಯಮ ವರ್ಗದವರು ಮತ್ತೆ ಕಮ್ಮಿ ಹಣ ಇರುವಂತವ್ರು ಏನ್ ಮಾಡಬೇಕು ಅಂದ್ರೆ, ಏನು ಮಾಡಂಗಿಲ್ಲ, ಸುಮ್ಮನೆ ಕುತ್ಕೊಬೇಕು. ಸೊ ಈ ರೀತಿ ಹಲವಾರು ಪಾಯಿಂಟ್ಸ್ ಗಳನ್ನ ನಾವು ನೋಟ್ ಡೌನ್ ಮಾಡ್ತಾ ಹೋದ್ರೆ, ಎಥೀರಿಯಂ ಅನ್ನುವಂತ ಒಂದು ಕಾಯಿನ್ ಏನಿದೆಯಲ್ಲ, ಇದನ್ನ ಹಣವಾಗೂ ಕೂಡ ನಾವು ಬಳಕೆ ಮಾಡಕ್ ಆಗೋದಿಲ್ಲ, ಅಸೆಟ್ ಆಗು ಕೂಡ ಬಳಕೆ ಮಾಡಕ್ ಆಗೋದಿಲ್ಲ. ಬೇಸಿಕಲಿ ಇಟ್ಸ್ ಎ ಮದರ್ ಆಫ್ ಆಲ್ ಶೆಟ್ ಕಾಯಿನ್ಸ್. ಐ ರಿಪೀಟ್, ಎಥೀರಿಯಂ ಈಸ್ ಎ ಮದರ್ ಆಫ್ ಆಲ್ ಶೆಟ್ ಕಾಯಿನ್ಸ್. ಎಥೀರಿಯಂ ಒಂದು ನೆಕ್ಸ್ಟ್ ಬಿಟ್ಕಾಯಿನ್ ಆಗ್ಬಿಡುತ್ತೆ, ಇದನ್ನು ನಂಬೋದು ಅಂತ ಮಾರ್ಕೆಟ್ ಅಲ್ಲಿ ಆ ಒಂದು ಮಾತು ಬಂದಿರೋದ್ರಿಂದನೇ ಎಥೀರಿಯಂ ಒಂದಿಷ್ಟು ಮಾರ್ಕೆಟ್ ಕ್ಯಾಪ್ ಇದೆ ಹೊರತು, ವೆನ್ ಯು ಸೇ ಫಂಡಮೆಂಟಲ್ ಕ್ಯಾರೆಕ್ಟರಿಸ್ಟಿಕ್ಸ್, ಎಥೀರಿಯಂಗೆ ಅಸೆಟ್ ಕ್ಲಾಸ್ ಆಗುವಂತ ಯಾವುದೇ ಅರ್ಹತೆ ಇಲ್ವೇ ಇಲ್ಲ. ಥ್ಯಾಂಕ್ ಯು.